ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ ತಮ್ಮ ಗ್ರಾಮಗಳಿಗೆ 100ಕ್ಕೆ 100ರಷ್ಟು ನೀರು ಸರಬರಾಜು ಮಾಡುವುದು ಒಂದು ಸವಾಲೇ ಸರಿ. ಆದರೆ ಇದನ್ನ ಮೆಟ್ಟಿ ನಿಂತು ಪ್ರತಿಯೊಂದು ಗ್ರಾಮದ ಕುಟುಂಬಕ್ಕೆ 24x7 ನೀರು ಸರಬರಾಜು ಮಾಡಿ ಇಂದು ಲೋಕಾರ್ಪಣೆ ಮಾಡಿದೆ. ಅದರ ಕುರಿತು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಜಲಜೀವನ ಮಿಷನ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯ ಸಾರವಾಡ ಗ್ರಾಮವು ಒಂದು ಗಮನಾರ್ಹ ಮೈಲಿಗಲ್ಲನ್ನ ತಲುಪಿದೆ. ಈ ವಿಶೇಷ ಸಂದರ್ಭಕ್ಕೆ ಅಲ್ಲಿ ಉದ್ಘಾಟನಾ ಸಮಾರಂಭ ಕೂಡ ಯಾವುದೇ ಸದ್ದು ಗದ್ದಲ ಇಲ್ಲದೆ ಜರುಗಿದೆ. ಗ್ರಾಮದ ಪ್ರತಿಯೊಂದು ಕುಟುಂಬಕ್ಕೆ 24x7 ನೀರಿನ ಪೂರೈಕೆಯ ಸಾಧನೆಯು ಈ ಗ್ರಾಮದ ಪ್ರತಿಯೊಬ್ಬ ನೀರಿನ ಬಳಕೆದಾರರಿಗೆ ಸುರಕ್ಷಿತ ಮತ್ತು ಸುಸ್ಥಿರ ಕುಡಿಯುವ ನೀರನ್ನು ಒದಗಿಸಿದೆ. ಅದರಲ್ಲಿ 100% ಕಾರ್ಯಾತ್ಮಕ ಮನೆಯ ನಲ್ಲಿ ಸಂಪರ್ಕಗಳು, ಪ್ರತಿದಿನಕ್ಕೆ ಪ್ರತಿ ವ್ಯಕ್ತಿಗೆ ಕನಿಷ್ಠ 55 ಲೀಟರ್ ನೀರು ಪೂರೈಕೆ ಮಾಡುವುದು, ದೈನಂದಿನ ಕ್ಲೋರಿನೇಷನ್ ಮತ್ತು BIS 12500, 10500, 2012 ಮಾನದಂಡಗಳ ಅನುಸರಣೆ ಮಾಡುವುದು, ಪ್ರತಿ ನಲ್ಲಿ ಮೂಲಕ ಪ್ರತಿ ನಿಮಿಷಕ್ಕೆ ಕನಿಷ್ಠ 9 ಲೀಟರ್ ನೀರನ್ನು ಒದಗಿಸುವುದು, ಅದಲ್ಲದೆ ಕನಿಷ್ಠ 1 ಮೀಟರ್ ಎತ್ತರದವರೆಗೆ ನೀರನ್ನು ಒದಗಿಸುವುದು. ಇದು ನಗರ ಪ್ರದೇಶದಲ್ಲಿ ಕೂಡ ಕೆಲವು ಕಡೆ ಸಾಧ್ಯವಾಗಿಲ್ಲ. ಇನ್ನು 100% ಕುಟುಂಬಗಳಿಗೆ ಮೀಟರ್ಗಳನ್ನು ಅಳವಡಿಸಿದ್ದು ನಿರ್ವಹಣಾ ವೆಚ್ಚವನ್ನು ಪೂರೈಸಲು ಮಾಸಿಕ ಸುಂಕ ಸಂಗ್ರಹಿಸುವ ಕಾರ್ಯ ಕೂಡ ಮಾಡಲಾಗುವುದು. ಅದಲ್ಲದೆ ಕ್ರಿಯಾತ್ಮಕವಾಗಿ ಇಲ್ಲಿ ಸ್ಥಳೀಯ ಸ್ವಸಹಾಯ ಸಂಘಗಳ ಮೂಲಕ ನೀರು ಸರಬರಾಜು ಯೋಜನೆಯನ್ನ ನಿರ್ವಹಿಸುವುದು ಕೂಡ ಇದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲೆಯ MP ರಮೇಶ್ ಜಿಗಜಿಣಗಿ ಸಹ ಈ ಕಾರ್ಯವನ್ನು ಸಾಧಿಸಿದ ಗ್ರಾಮ ಪಂಚಾಯತ್ನ ಎಲ್ಲಾ ಸದಸ್ಯರಿಗೆ ತಮ್ಮ ಅಭಿನಂದನೆ ಸಹ ತಿಳಿಸಿದ್ದಾರೆ. ಅದಲ್ಲದೆ ಅವರ ಕಾರ್ಯ ಇಡೀ ಜಿಲ್ಲೆಗೆ ಮಾದರಿ ಎಂದರು. ವಿಜಯಪುರ ಜಿಲ್ಲೆಗೆ ಹೆಮ್ಮೆಯ ಸ್ಥಾನವನ್ನು ನೀಡಿದ ಸಾರವಾಡ ಗ್ರಾಮ ಪಂಚಾಯಿತಿಯ ಸಾಧನೆ ನಿಜಕ್ಕೂ ಮೆಚ್ಚುವ ಸಂಗತಿಯಾಗಿದೆ. ಆದರೆ ಹೆಮ್ಮೆಯ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪ್ರಭಾವಿ ಮಂತ್ರಿಗಳಾದ ಮತ್ತು ನೀರಿನ ಹರಿಕಾರರಾದ MB ಪಾಟೀಲರ ಅನುಪಸ್ಥಿತಿ ಕಾರ್ಯಕ್ರಮದಲ್ಲಿ ಎದ್ದು ಕಾಣುತ್ತಿತ್ತು. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಲೋಕಸಭಾ ಸಂಸದರಾದ ರಮೇಶ್ ಜಿಗಜಿಣಗಿ ಹಾಗೂ ಮಲಕನಗೌಡ ಶಂಕರಗೌಡ ಪಾಟೀಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ವಿಶೇಷ ಆಹ್ವಾನಿತರಾಗಿ ಬಸವರಾಜ್ ಕುಂಬಾರ್ ಅವರು, ಅತಿಥಿಗಳಾಗಿ BS ರಾಠೋಡ್, JS ಪರಾಣ್, SG ಪಾಟೀಲ್, ಸಂತೋಷ್ ಸೋಮಪ್ಪನವರವರು ಉಪಸ್ಥಿತರಿದ್ದರು. ಸರ್ಕಾರದವರು ಮಾಡ್ಯಾರ ಬಿಡ್ರಿ ಅಂತಾರ. ಸರ್ಕಾರದವ್ರು ಯಾಕೆ ಅವ್ರು ಕುಡಿಲಕ್ ನೀರು ಮಾಡಿರ್ತಾರ? ಕುಡಿಲಕ್ ನೀರು ಬೇಕು ಅಂತೇಳಿ ಸರ್ಕಾರದವರು ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾರ. ಇದು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಊರಿನ ಹಿರಿಯರು ಮತ್ತು ಪಂಚಾಯಿತಿಯವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಧನ್ಯವಾದಗಳು. ಸಾರವಾಡ ಗ್ರಾಮದಲ್ಲಿ ಇರತಕ್ಕಂಥ ದೋಣಿ ಗ್ರಾಮದ ದೋಣಿ ನದಿಯ ಒಂದು ಹೂಳೆತ್ತುವ ಕಾರ್ಯಕ್ರಮವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಆರಂಭಿಸಿದ್ದು, ಅದರ ಅನಿವಾರ್ಯ ಕಾರಣಗಳಿಂದ ಸಾಕಷ್ಟು ತಾಂತ್ರಿಕ ದೋಷಗಳಿಂದ ಆ ಕಾರ್ಯ ಹಾಗೆ ಉಳಿದುಕೊಂಡಿದೆ. ಹಾಗಾಗಿ ಸಾರ್ವಜನಿಕಗಳನ್ನು ಮಾಡ್ಯಾರ, ಎಷ್ಟೋ ಕೆರೆಗಳಿಗೆ ನೀರು ತುಂಬುವ ಕೆಲಸಗಳನ್ನು ಮಾಡ್ಯಾರ. ಆದ್ರೆ ಒಂದು ಮಾತ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ MB ಪಾಟೀಲ್ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಕೆರೆಗಳ ತುಂಬಿಸುದು ಯಾವ್ದಪ್ಪ ಅಂದ್ರ ಈ ಒಂದು ತಿಕೋಟ ಭಾಗದ MLA ಇವರು ಕ್ಷೇತ್ರಕ್ಕೆ ನೀರನ್ನ ನಾವು ಬಿಟ್ಟಿದ್ದೆವು ಅಂತಕ್ಕಂಥ ಮಾತವನ್ನ ಅತ್ಯಂತ ಸಂತೋಷದಿಂದ ನಾನು ಹೇಳಿ ಅದರ ಪರಿಶ್ರಮ ಯಾರು MB ಪಾಟೀಲ್ ಬಂದು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ಅವತ್ತ ಈ ಭಾಗಕ್ಕೆ ಕೆರೆಗಳು ತುಂಬಿಸ್ತಕ್ಕಂಥ ನೀರನ್ನು ಪ್ರಾರಂಭ ಮಾಡಿದರೆ ಇವತ್ತು ಅವರು ಕೂಡ ತಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ಯಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಿ, ಮುಂದಿನ ದಿನಮಾನಗಳಲ್ಲಿ ನೀವು ಏನೇ ಕೆಲಸ ಇದೆ ನಾವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ, ಆದ್ರೆ ಒಂದು ಕಾಂಗ್ರೆಸ್ ಇರಲಿ BJP ಇರಲಿ ಯಾರೇ ಇರಲ್ಲ, ನಿಮ್ಗೇನ್ ಕೆಲಸ ಇರ್ತವ ನಿಮ್ಮ ಊರಿನ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಎಲ್ಲರೂ ಕೂಡಿ ಅಂತ ಹೇಳಿ ಕೊಡ್ರಿ ಮನೆಗೆ ಕೂಡ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಈಗ 3059 ಕೋಟಿ ರೂಪಾಯಿ ಖರ್ಚಾಗ್ತದೆ ಈ ಬಜೆಟ್ ನಲ್ಲಿ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿಂದ ಆ ಮುಂದಿನ ಬಜೆಟ್ ನಲ್ಲಿ ಸರ್ಕಾರ ರೊಕ್ಕವನ್ನ ಒದಗಿಸ್ತಕ್ಕಂಥ ಪ್ರಯಾಸ ಮಾಡ್ತದ ಅಂತ ಹೇಳಿ
ನಾನು ಬಹಳ ಸಂತೋಷದಿಂದ ಈ ಮಾತವನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ನಾವು ನೋಡಿದೆವು ಹಿಂದೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಹಳ್ಳಿಗಳಿಗೆ ನೀರು ಕುಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಿಂದೆ ನಮ್ಮ ಇಂಡಿ ತಾಲೂಕಿನಲ್ಲಿ ಒಟ್ಟೆ 76 ಹಳ್ಳಿಗೆ ಗುರುಗಳ ಒಂದು ಹನಿ ನೀರು ಇರಲಿಲ್ಲ. ನಾನು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾನ್ಯ ತೀರು ನಮ್ಮ ಪ್ರಧಾನಮಂತ್ರಿಗಳು ಯಾರಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಸಾಹೇಬ್ರ ಹತ್ರ ಹೋಗಿ ಇಂಡಿ ತಾಲೂಕಿನಲ್ಲಿ ಒಟ್ಟೆ ನೀರಿಲ್ಲ, ದಯವಿಟ್ಟು ಅದನ್ನು ಮಂಜೂರಾತಿ ಮಾಡಿಕೊಡು ಅಂದಾಗ ಪಾಪ ಸುಮಾರು 110 ಕೋಟಿ ರೂಪಾಯಿಯನ್ನ 76 ಹಳ್ಳಿಯ ಕುಡಿಯುವ ನೀರಿಗೆ ಮಾಡಿಕೊಟ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನ ನೆನೆಸಿಕೊಂಡು ಇವತ್ತು ಮುಂದಿನ ದಿನಮಾನಗಳಲ್ಲಿ ಬರೀ ಧಾರವಾಡ ಬಿಜಾಪುರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸರ್ಕಾರಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತವ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಆದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಮ್ಮ ಕೈಗೆ ಆದಷ್ಟು ಈ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ನಾನಂತೂ ಕೆಲಸ ಮಾಡಿದ್ದೀನಪ್ಪ. ಕುಡಿಯುವ ನೀರಾಗಿರ್ಬೋದು, ರೋಡ್ಗಳಾಗಿರ್ಬೋದು, ನ್ಯಾಷನಲ್ ಹೈವೇಗಳಾಗಿರ್ಬೋದು, ಇಂಟೀರಿಯರ್ ರೋಡ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ನಮ್ಮ ರೈಲ್ವೆ ಸ್ಟೇಷನ್ ನೀವು ಹಿಂದೆ ನೋಡಿದ್ರಿ, ಬಿಜಾಪುರ ರೈಲ್ವೆ ಸ್ಟೇಷನ್ ಯಾಕೆ ಸುಮಾರು 32 ಕೋಟಿ ರೂಪಾಯಿ. ನಾನು ಯಾವ ಕೆಲಸ ಕೇಳಿನಿ ಪ್ರಧಾನಮಂತ್ರಿಗಳಿಗೆ, ಯಾವ ಕೆಲಸನೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಅವರು ಮಂಜೂರಾತಿಯನ್ನ ಮಾಡಿಕೊಟ್ಟು ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಗಾಗಿ 1,10,00,000 ಕೋಟಿಯ ಹಣವನ್ನ ಕೇಂದ್ರ ಸರ್ಕಾರದಿಂದ ನಾನು ತಂದಿದ್ದೀನಿ ಅಂತಕ್ಕಂಥ ಮಾತವನ್ನ ಅತ್ಯಂತ ಅಭಿಮಾನದಿಂದ ಈ ಮಾತವನ್ನು ಹೇಳಿ, ಬರೀ ಒಂದೇ ಒಂದು ನ್ಯಾಷನಲ್ ಹೈವೇ ಇತ್ತು ಬಿಜಾಪುರ, ಇವತ್ತು 7 ನ್ಯಾಷನಲ್ ಹೈವೇ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಆಗಲ್ಲ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹಳ ಜನ ರಾಜಕೀಯ ಮಾಡೋರು ಯಾವ್ದಾವ್ದು ಮಾಡ್ತಾರ. ನನ್ನ ರಾಜಕಾರಣ ಹಂಗಲ್ಲ. ನನ್ನ ರಾಜಕಾರಣ ಹಂಗಂದ್ರೆ ಓಟಿಗಾಗಿ ನಾವು ರಾಜಕಾರಣ ಮಾಡೋದಿಲ್ಲ. ಜನರ ಜೊತೆ ಭಾವನಾತ್ಮಕ ಸಂಬಂಧ ಇಟ್ಕೊಂಡು 45 ವರ್ಷ ಸತತವಾಗಿ ನಾನು ರಾಜಕಾರಣ ಮಾಡೀನಿ ಅಂತಕ್ಕಂಥ ಒಂದು ಧ್ಯೇಯವನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡೀನಿ ಅಂತಕ್ಕಂಥ ಕಾರಣಕ್ಕಾಗಿ ಜನ ಈ ಭಾಗದ ಜನ ನಮ್ಮನ್ನು ಕೆಲಸ ಮಾಡ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತ ನಿಮ್ಮ ಮಂತ್ರಿಗಳು ಕೂಡ ಬರಬೇಕಾಗಿತ್ತು. ಅವ್ರು ಯಾವ ಅನಿವಾರ್ಯ ಕಾರಣಕ್ಕಾಗಿ ಮಂತ್ರಿಗಳು ಬರ್ಲಿಕ್ಕಾಗಿಲ್ಲ. ಒಂದು ಈ ಕಾರ್ಯಕ್ರಮ ಸಮಾಜದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಹಿಂದಿನ ದಿನಮಾನಗಳಲ್ಲಿ ಧಾರವಾಡ ಊರಿಗೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡ್ಬೇಕು ಅಂದ್ರೆ ಬಹಳಪ್ಪ ಸೌಂಡ್ ಇರವ ಅಂತ ಹೇಳ್ತಿದ್ರು ನಮ್ಮ ಹಿರಿಯರು. ಇವತ್ತು ಈ ಊರಿಗೆ ನಮ್ಮ ಹಿಂದಿನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ನಜೀರ್ ಸಾಹೇಬರು ಈ ರಾಜ್ಯದ ನೀರ್ ಸಾಹೇಬರಾಗಿ ಅವರು ಹೊರಹೊಮ್ಮಿದರು. ಇವತ್ತು ಇದು ನರೇಂದ್ರ ಮೋದಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ಕೂಸ ಇದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆ ಅಡಿಯಲ್ಲಿ ಈ ಒಂದು ಶುದ್ಧವಾದ ಕುಡಿಯುವ ನೀರಿನ, ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರ್ಕಾರಗಳು ಮಾಡಿದ್ದಾವೆ. ಆದ್ರೆ ಇದರ ಉಪಯೋಗ ಊರವರು ನೀವು ಬಹಳ ಜವಾಬ್ದಾರಿಯಿಂದ ಇದನ್ನು ಉಪಯೋಗಿಸಬೇಕು. ನೀರ ಏನ್ ನಳ ಅದ ಅಂತ ಹೇಳಿ ಈ ಸಣ್ಣ ಮಕ್ಕಳು ಇರ್ತಾವ, ನಳ ತಿಂದು ಹೋಗ್ಬಿಡ್ತಾವ. ಆದ್ರೆ ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಊರವರು ಅಥವಾ ಮನೆಯವರು ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂತಂದ್ರೆ ಇದು ನೀರು ಹಾಳಾದಲ್ಲಿ ನ್ಯಾಷನಲ್ ವೇಸ್ಟ್ ಅಂತ ಹೇಳಿ ನಾನು ಭಾವಿಸ್ಕೊಂಡಿನಿ. ಅದಕ್ಕಾಗಿ ಕುಡಿಯುವ ಈ ನೀರನ್ನ ವ್ಯರ್ಥವಾಗಿ ಗಟರಗಳಿಗೆ ಹೋಗುವ ಒಂದು ಕೆಲಸವನ್ನ ನಿಲ್ಲಿಸಬೇಕು ಆ ಮನೆಯವರು, ಹಿರಿಯರು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಕಿರುಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸುಮಾರು 2,35,00,000 ರೂಪಾಯಿ ಖರ್ಚು ಮಾಡಿ ನಿಮ್ಮ ಊರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದಾರೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಇಷ್ಟೇ ಇರುವುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಕೃಷ್ಣಾ ನದಿಯ ನೀರನ್ನ ಸಾರ್ವಜನಿಕ ಕೊಡ್ತಕ್ಕಂಥಿದ್ರೆ ಅವುಗಳನ್ನ ಈ ಅಕೌಂಟ್ ಇಂದ ಅವರಿಗೆ ನಾವು ವೇತನವನ್ನ ಪಾವತಿ ಮಾಡ್ತೇವೆ. ಕ್ವಾರ್ಟರ್ನಲ್ಲಿ
ದುರಸ್ತಿ ಕಂಡು ಬಂದಲ್ಲಿ ನಾವು ಕೂಡಲೇ ಅದನ್ನ ದುರಸ್ತಿಗೆ ಕ್ರಮ ವಹಿಸ್ತೇವೆ. ಸ್ವಂತಕ್ಕಾಗಿ ನಾವು ಹೇಗೆ ನಾವು ಮೋಟಾರ್ ಅನ್ನ ಖರೀದಿಸ್ತೇವೆ, ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡ್ತೇವೆ, ಅದಕ್ಕೆ ಆಯಿಲ್ ಚೇಂಜ್ ಇದು ಮಾಡಿದ್ರೆ ಸುಸ್ಥಿತಿಯಲ್ಲಿ ಬಹಳ ವರ್ಷಗಳವರೆಗೆ ನಾವನ್ನ ಕಾಪಾಡ್ಕೋತೀವಿ. ನಮ್ಮ ಸ್ವಂತ ಆಸ್ತಿ ಇದ್ರೆ ಯಾವ್ದಾದ್ರು ಸಾಮರ್ಥ್ಯ. ಅದೇ ರೀತಿ ನಾವು ಈಗ ಏನು ನಾವು ಮರಗಳನ್ನು ಅಳವಡಿಸಿದ್ದೇವೆ, ಇದನ್ನ ತಾವುಗಳು ಸರಿಯಾಗಿ ನಿರ್ವಹಣೆ ಮಾಡಬೇಕು, ಯಾವುದೋ ಹಾಳಾಗದಂತೆ ನೋಡ್ಕೋಬೇಕು. ಯಾಕಂದ್ರೆ ಈ ನಳನ ಏನ್ ಮಾಡಿದೀವಿ, ಇದು 30 ರಿಂದ 50 ವರ್ಷ ಬರಬೇಕ್ರಿ. ಆ ರೀತಿ ಇದನ್ನ ಕಾಳಜಿ ಮಾಡಬೇಕು. ನಮ್ದೇ ನಳ ಅಂತ ಕಾಳಜಿ ಮಾಡಬೇಕು. ನಳದ ನೀರು ರಸ್ತೆಗೆ ಪೋಲಾಗದಂತೆ ನೋಡಿಕೊಳ್ಳಬೇಕು. ಪ್ರತಿಯೊಬ್ಬರ ಇದು ಜವಾಬ್ದಾರಿಯಾಗಿದೆ. ನೀರನ್ನು ಯಾರಾದ್ರೂ ವಿನಾಕಾರಣ ರಸ್ತೆಗೆ ಬಿಟ್ಟರೆ ಅವರ ಹೆಸರನ್ನು ನೀವು ಗ್ರಾಮ ಪಂಚಾಯತಿಗೆ ತಿಳಿಸಬೇಕು. ಪ್ರತಿದಿನ ನಾವು ಉಪಯೋಗಿಸುವ ನೀರು ಜೀವ ಜಲ ಆಗಿರೋದ್ರಿಂದ ಹಾಳಾಗದಂತೆ ನೋಡಿಕೊಳ್ಳಬೇಕು. ಇದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಒಂದು ದಿನ ನಮಗೆ ಹೇಗೆ ಊಟ ಇಲ್ಲದೆ ನಡೀತದೋ ಆ ನೀರಿಲ್ಲದೆ ನಡೆಯುವುದಿಲ್ಲ. ಅದಕ್ಕೆ ನೀರನ್ನ ನಾವು ಬಹಳ ಸಂರಕ್ಷಣೆ ಮಾಡಬೇಕು ಹಾಗೂ ನೀರನ್ನ ಮಿತವಾಗಿ ಬಳಸಬೇಕು ಹಾಗೂ ನೀರನ್ನ ಉಳಿಸಬೇಕು. ನಮ್ಮ ಜೀವವನ್ನು ನಾವು ಉಳಿಸ್ಕೋಬೇಕು. ಅದೇ ಸುರಕ್ಷಿತ ನೀರನ್ನ ನಾವು ಕಾಪಾಡೋಣ ಮತ್ತು ಆರೋಗ್ಯವಾಗಿರೋಣ ಅಂತ ಹೇಳಿ ನನ್ನ ಪ್ರಾಸ್ತಾವಿಕ ಮಾತನಾಡೋಣ. KKM ಯೋಜನೆಯಲ್ಲಿ ಪ್ರತಿ ಮನೆಗೆ ನಳಗಳ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಈ ಯೋಜನೆಯ ಒಟ್ಟು ಅಂದಾಜು ಮೊತ್ತ 235 ಲಕ್ಷ. ಒಟ್ಟು 1486 ಮನೆಗಳಿಗೆ ನಾವು ಕುಡಿಯುವ ನೀರು ನಳಗಳ ಸಂಪರ್ಕವನ್ನು ಕಲ್ಪಿಸಿದ್ದೇವೆ. ಒಟ್ಟು 16 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ಕಾಂಕ್ರೀಟ್ ರಸ್ತೆ, ಅದರಲ್ಲಿ ಕಾಂಕ್ರೀಟ್ ರಸ್ತೆ 10 ಕಿಲೋಮೀಟರ್ ವರೆಗೆ ನಾವು ಅಭಿವೃದ್ಧಿ ಅದನ್ನ ಮತ್ತೆ ಮರುಸ್ಥಾಪನೆ ಮಾಡಲಾಗಿದೆ. ಈ ಗ್ರಾಮದ ಜನಸಂಖ್ಯೆ ಸುಮಾರು 7 ರಿಂದ 7.5 ಸಾವಿರ ಇದೆ. ಪ್ರತಿಯೊಬ್ಬರಿಗೂ ಪ್ರತಿದಿನ 24 ಗಂಟೆ ಒಳಗಾಗಿ 55 ಲೀಟರ್ ನೀರನ್ನು ನಾವು ಶುದ್ಧ ನೀರನ್ನ ನಾವು ಈಗ ಸರಬರಾಜು ಮಾಡ್ತಾ ಇದ್ದೇವೆ. ಗ್ರಾಮದಲ್ಲಿ KKM ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿರುವುದರಿಂದ ಗ್ರಾಮ ಪಂಚಾಯಿತಿಯ ಪರವಾಗಿ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಒಂದು ಒಪ್ಪಂದದ ಮೇರೆಗೆ ಇಂದು ನಾವು 24/7 ನೀರು ಸರಬರಾಜು ಗ್ರಾಮವನ್ನು ಘೋಷಣೆ ಮಾಡಲು ನಿರ್ಧರಿಸಿದ್ದೇವೆ. ಈ ಕಾಮಗಾರಿಯನ್ನು ಟೆಂಡರ್ ಆಧಾರದ ಮೇಲೆ ಶ್ರೀ RM ಪಾಟೀಲ್ ಗುತ್ತಿಗೆದಾರರಿಗೆ ನೀಡಲಾಗಿತ್ತು. ಇವರು ಕಾಮಗಾರಿಯನ್ನು ಒಳ್ಳೆಯ ಗುಣಮಟ್ಟದಿಂದ ಮಾಡಿದವರು ಹಾಗೂ ಇದೇ ಗ್ರಾಮದ ಇಂಜಿನಿಯರ್ ಆಗಿರ್ತಕ್ಕಂಥ ಚೇತನ್ ಹೆಗಡೆ ಇವರು ಇದೇ ಗ್ರಾಮದವರಿದ್ದು ಇಲ್ಲಿಂದ ಅವರು ಆಫೀಸ್ ಬರ್ತಾ ಇದ್ರು. ಅವರ ಉಸ್ತುವಾರಿಯಲ್ಲಿ ಈ ಕಾಮಗಾರಿಯನ್ನು ನಾವು ಮಾಡಿದ್ದೇವೆ. ಅವರು ಬಹಳ ಒಂದು ಮುತುವರ್ಜಿ ವಹಿಸಿ ಈ ಕಾಮಗಾರಿಯನ್ನು ಮಾಡಿದ್ದಾರೆ. ಅವರಿಗೆ ನಾವು ಇಲಾಖೆ ವತಿಯಿಂದ ನಾವು ಈಗಾಗಲೇ ಗ್ರಾಮ ಪಂಚಾಯತಿ ಗ್ರಾಮ ನೀರು ನೈರ್ಮಲ್ಯ ಸಮಿತಿಯನ್ನು ರಚನೆ ಮಾಡಲಾಗಿದ್ದು, KKM ಯೋಜನೆಯಲ್ಲಿ ಈಗಾಗಲೇ ಪೂರ್ಣಗೊಂಡ ಕಾಮಗಾರಿಯ ನಿರ್ವಹಣೆ ಹಾಗೂ ವ್ಯವಸ್ಥೆ ಕಾಮಗಾರಿಗಳನ್ನು ಕೈಗೊಳ್ಳಲು ನಾವು ಸ್ವಸಹಾಯ ಸಂಘದವರ ಉಸ್ತುವಾರಿಯಲ್ಲಿ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಕಾರ್ಯಾಲಯ ಧಾರವಾಡ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಇಂದು ಧಾರವಾಡ ಗ್ರಾಮವನ್ನು 24/7 ನೀರು ಸರಬರಾಜು ಗ್ರಾಮ ಘೋಷಣೆ ಸಮಾರಂಭವನ್ನು ಯೋಜನೆ ಮಾಡಿದ್ದು, ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಷಣ್ಮುಖರಮಠ ಮಠ ವಿಜಯಪುರ ಇವರಿಗೆ ನಾನು ಇಲಾಖೆ ವತಿಯಿಂದ ಸ್ವಾಗತ ಬಯಸುತ್ತೇನೆ. ಹಾಗೂ ರೇಣುಕಾಚಾರ್ಯ ಹಿರೇಮಠ್ ಧಾರವಾಡ ಇವರಿಗೂ ಪಾದಕಗಳನ್ನು ನಮಸ್ಕರಿಸಿ ಅವರಿಗೂ ನಾನು ಸ್ವಾಗತ ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮಲ್ಲಿ ಕೇಳ್ಕೊಳ್ಬೇಕ ಕೈಗಳು ಕೇಳ್ಕೊತೀವಿ. ಇಂದ ನನ್ನ 2 ಮಾತುಗಳನ್ನು ಎಲ್ಲ ಹೆಚ್ಚಾಗಿ ನನ್ನ ಈ ಎಲ್ಲ ಗ್ರಾಮಸ್ಥರು ಹಾಗೂ ವೇದಿಕೆ ಮೇಲೆ ಆಗಿರುವಂತ ಎಲ್ಲ ಜನರು ಈ ಮಾತನ್ನು ಅವರ ಕಾರ್ಯಕ್ರಮಗಳು ಹಾಕಿಕೊಂಡಿದ್ದು ನಾವು ಈಗ ಇದು ಕರ್ನಾಟಕ ರಾಜ್ಯದಾಗ 8ನೇ ನಂಬರ್ ನಮ್ದು. ಆಮೇಲೆ ಬಿಜಾಪುರ ಜಿಲ್ಲಾದಾಗ ಫಸ್ಟ್. ಆದ್ರೆ ಈಗ 500 ಆಗಿದ್ದ ಊರುಗಳಲ್ಲಿ 400-500 ನಳಗಳದಾವೆ. ನಮ್ಮಲ್ಲಿ 1490 ನಳ ಒಂದ ಟೈಮ್ನಾಗ ನೀರು ಕೊಡ್ತಾ ಇದೀವಿ ನಾವು. ಆದ್ರೆ ಈಗ ಎಲ್ಲ ಹೇಗೆ ನೀವು ಕಾರ್ಯಕ್ರಮ ಆಗ್ಯಾವ. ನಾನು ಕೊಪ್ಪಳದ ಟ್ರೈನಿಂಗ್ 5 ದಿವಸ ಅಲ್ಲಿ ಹೋದ ಟೈಮ್ನಾಗ ಕೋಳೂರು ಗ್ರಾಮದ ಕಾರ್ಯಕ್ರಮ ಇದೇ ಕಾರ್ಯಕ್ರಮಕ್ಕೆ ನಮ್ಮ ಕೋಳೂರು ಗ್ರಾಮದಲ್ಲಿ ನಮ್ದು ತರಬೇತಿ ಕಲಿಸಿದ್ರು. ಅಲ್ಲಿ
400, 500, 600 ನಳ ಲಾಸ್ಟ್. ನಮ್ಮಲ್ಲಿ ಇವಾಗ 1490 ನಳಕ್ಕೆ ನಾವು ಒಂದೇ ಟೈಮ್ದಾಗ ನೀರು ಕೊಡ್ತಾ ಇದ್ದೇವೆ. ಅದು ಒಂದೇನೈತಿ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದ್ರೆ ಏನು, SHG ಅಂತೇಳಿ RWS VWS ಕಮಿಟಿ ಇರ್ತದ್ರಿ. ಈ ಕಾರ್ಯಕ್ರಮ ಮಾಡಿದ ನಮಗೆ ನೀರು ಎಲ್ಲರಿಗೂ ಲೀಕೇಜ್ ಮಾಡಿದ ಒಂದು ಹೆಲ್ಪ್ಲೈನ್ ನಂಬರ್ ಐತೆ. ಇನ್ನು ಮೇಲೆ ಇದು ಅಲ್ಲಿ ಸಿಸ್ಟಮೆಟಿಕ್ ಆಗಿ ನಡೆದಿದ್ದು. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದ್ರೆ ಏನು, ನಳಗಳು ಯಾವುದೇ ರೀತಿ ಈ ಬೈಪಾಸ್ ಮಾಡೋದು, ಮೆಟೀರಿಯಲ್ ನಡಬರ್ಕಾಟ್ ಮಾಡೋದು, ಇದು ಮಾಡೋದ್ರಿಂದ ನಮಗೆ ಸಕ್ಸಸ್ ಆಗೋಲ್ಲ. ಎಲ್ಲ ಕಡೆ ಮಾಡೋದ್ರಿಂದ ನಮ್ಮ ಊರಲ್ಲಿ ನಿಮ್ದು ನಳ ಈಗ ಸರ್ಕಾರದವ್ರು ಕುಂಚಾರು, ಸರ್ಕಾರ ನಳ ಹೇಗಿದ್ರೆ ಮೊದಲು ಹೆಂಗಿದ್ರಿ ಅವ್ರವ್ರ ನಳ ವೈಯಕ್ತಿಕ ತಗೊಂಡ್ಕಿಂತ ನಾನು ಬಹಳ ಖರ್ಚು ಮಾಡ್ತಿದ್ದೆ. ಈಗ ಏನಾಗ್ಲತ್ತೈತಿ, ಸರ್ಕಾರ ನಳ ಸರ್ಕಾರದವ್ರು ಕೊಟ್ಟಾರು ಅವ್ರವ್ರು ಮಾಡ್ಬೇಕು ಎಲ್ಲ ಅನ್ನೋದಕ್ಕಿಂತ ಇದೊಂದು ಮಂದಿ ಜನರಿಗೆ ತಲೆ ಹಾಕಬೇಕಲ್ಲ, ಹಂಗಿರೋದಿಲ್ಲ. ಇನ್ನು ಮುಂದೆ ಏನೈತಿ, ಎಲ್ಲ ನಿಮ್ಮ ನಳಗಳು ಸರಿಯಾಗಿ ಬಿಟ್ಟರೆ ತಿರುಗ್ತಕ್ಕಲ್ಲ. ಎಲ್ಲ SHG ಸೊಸೈಟಿ ಅಂದ್ರೆ ಅವರಿಗೆ ಟ್ರೈನಿಂಗ್ ಕೊಡ್ಬೇಕು. ಪಂಚಾಯತಿಂದ ಅವ್ರಿಗೆ ಅಪ್ರೋಚ್ಮೆಂಟ್ ಮಾಡಿದ್ರೆ ಅವರಿಗೆ ಟ್ರೈನಿಂಗ್ ನಡೆದೈತಿ. ಆ ಟ್ರೈನಿಂಗ್ ಆದ ಕೂಡಲೇ ಅವರು ಎಲ್ಲರೂ ಅದು ಏನಾದ್ರು ಚಾಲಿ ಮುರುಗ ಮಾಡಿದ್ರೆ ಅವ್ರಿಗೆಲ್ಲ ಹೇಳಿದ್ರೆ ಎಲ್ಲ ಮಾಡಿಕೊಡ್ತಾರೆ. ಇನ್ನು ಎಲ್ಲರೂ ತಮ್ಮ ನಲ್ಗೋಳು ಇದು ಐದಕ್ಕೆ ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಮೀಟರ್ ಐದಕ್ಕೆ ಏನಂದ್ರೆ ಅಮೌಂಟ್ ಜಾಸ್ತಿ ಕಟ್ಟೋದೈತಿ, ಅದೇನು ಅಂಜುವಂತ ಇದು ಇಲ್ಲ ಇದ್ರಾಗ. ಈಗ ನಾವು ಆಲ್ರೆಡಿ ಏನ್ ಮಾಡ್ತೀವಿ, ಗ್ರಾಮ ಪಂಚಾಯತಿಂದ ಗಣಪತಿ ಇರುತ್ತೆ, ನೀರಿನ ಕರ ಲೈಟಿನ ಕರ ಇದೆಲ್ಲ ಇರ್ತೈತಿ. ನಾವು ನೀರಿನ ಕರ ಏನ್ ತುಂಬ್ತೀವಿ ಅಂದ್ರೆ 900 ರಿಂದ 950 ರೂಪಾಯಿ ಅಂದಾಜು ಅಷ್ಟು ಅಮೌಂಟ್ ನಾವು ಕಟ್ಕೊಂಡಿದ್ದೀವಿ ಆಲ್ರೆಡಿ. ಈಗ ನಾವು ಅವಾಗ 15 ರೂಪಾಯಿ 20 ದಿವಸ ನೀರು ಬರ್ತಿದ್ದು, ವಾರಕ್ಕೊಂದು ಬರ್ತಿದ್ದು. ಅವಾಗ ನಾವು ಏನ್ ಮಾಡ್ತೀವಿ, 900 ಅಂದ್ರೆ 12 ತಿಂಗಳಿಗೆ ಆ ಟೈಪ್ ಅಮೌಂಟ್ ಕೊಡ್ತೀವಿ. ಈಗ ಏನ್ ಮಾಡ್ಲಾತೀವಿ ಅಂದ್ರೆ ನಾವು ಭಾಳ ಅಂದ್ರೆ 100 ರೂಪಾಯಿ ಒಳಗೆ ನಿಮ್ಗೆ ಅಮೌಂಟ್ ಬರ್ತೈತಿ. ಒಬ್ಬರಿಗೆ 55 ಲೀಟರ್ ನೀರು ಕೊಡ್ತೇವೆ ನಾವು, ಒಬ್ಬರಿಗೆ 55 ಲೀಟರ್ ಕಂಪಲ್ಸರಿ ನೀರು ಕೊಡ್ಬೇಕು. ಅದು ಒಂದೇನೈತಿ, ಈಗ ನೀರು ಎಲ್ಲಿ ಹೋಲಾಗಬಾರ್ದು, ನೀರು ಎಷ್ಟು ಹೊಂಟೈತಿ ನಾವು ಎಷ್ಟು ಕೊಡ್ಲಾಕೇವಿ. ಈಗ 9 ರಿಂದ 10 ತಿಂಗಳ ನಾವು ನೀರು ಕೊಡ್ಲಾಕೇವಿ. 9 ರಿಂದ 10 ತಿಂಗಳೊಳಗ ಪ್ರತಿಯೊಂದು ಮನೆಗೆ ಒಂದು ದಿವಸಕ್ಕೆ ಎವರೇಜ್ ತಗೊಂಡ್ರಿ. ಎಲ್ಲ ಸೆಂಟ್ರಲ್ ಎಲ್ಲ ಟೀಮ್ದವ್ರು ಸರ್ವೆ ಮಾಡಿದ್ರು. ಒಂದು ತಿಂಗಳಿಗೆ ಸರ್ವೆ ಮಾಡಿದ್ರು. ಆ ಸರ್ವೆ ಮಾಡೋ ಉದ್ದೇಶ ಅಂದ್ರೆ ಈ ಕಾರ್ಯಕ್ರಮ ಮಾಡ್ಲಾಕ. ಆ ಕಾರ್ಯಕ್ರಮದೊಳಗೆ ಏನೈತಿ ಅಂದ್ರೆ ಈ ಸರ್ವೆ ಮಾಡಿದ್ರೊಳಗ ಎವರೇಜ್ ತಗೊಂಡ್ರಿ 1484. ಪ್ರತಿಯೊಂದು ಮನೆಗೆ 750 ಲೀಟರ್ ಒಂದು ದಿವಸಕ್ಕೆ ಯೂಸ್ ಆಗೈತೆ ನೀರು. ಯಾಕಂದ್ರೆ ಒಂದು ದಿವಸಕ್ಕೆ 750 ಲೀಟರ್ ಎವರೇಜ್ ತೆಗೆದು ಎಲ್ಲ ಎವರೇಜ್ ತೆಗೆದುಬೇಕಾದ್ರೆ. ಈಗ ನಮಗೆ ಹೆಂಗಿತ್ತು, ಒಂದು ನೀರಿನ ಟ್ಯಾಂಕಿ 1.5 ಲಕ್ಷ 2 ಲಕ್ಷ ಲೀಟರ್ ನೀರಿನ ಟ್ಯಾಂಕಿ ಬರೀ ನಮ್ದು 2 ಓಣಿ ನೀರು ಖಾಲಿ ಆಗಿರ್ತಾರೆ. 2 ಓಣಿ ಅಂದ್ರೆ ಬಹಳ ಎಷ್ಟು ಒಂದು ನೀರು ಸರಬರಾಜು ಯೋಜನೆಯ ಘೋಷಣಾ ಕಾರ್ಯದಲ್ಲಿ ಭಾಗಿಗಳಾಗಿರುವಂತಹ ಪೂಜ್ಯ ರೇಣುಕಾಚಾರ್ಯ ಸ್ವಾಮಿಗಳವರೇ, ನಾನು ಪೃಥಿವ್ಯಾ 3 ರತ್ನ ಜಲಂ ಅನ್ನಂ ವಿದ್ಯಾನಿ ಮೂಢೈಃ ಪಾಷಾಣ ಖಂಡೇಶು ರತ್ನ ಸೌಮ್ಯ ಗೀಯತೆ. ಬಲ್ಲವರು ಈ ಮಾತನ್ನು ಹೇಳ್ತಾರೆ. ಇಡೀ ಭೂಮಂಡಲದಲ್ಲಿ ನಿಜವಾಗಿ ಇರುವಂಥವು 3 ರತ್ನಗಳಲ್ಲಿ, 3 ರತ್ನಗಳು. ರತ್ನ ಅಂದ್ರೆ ನಿಮಗೆ ಗೊತ್ತದು, ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತ, ಬೆಳ್ಳಿಗಿಂತಲೂ ಬೆಲೆ ಬಾಳುವಂತ, ಮುತ್ತಿಗಿಂತಲೂ ಬೆಲೆ ಬಾಳುವಂತಹದ್ದು ಯಾವುದು ಅಂದ್ರೆ ರತ್ನ. ಈ ಭೂಮಿ ಮೇಲಿರೋದು 3 ರತ್ನಗಳು ಅಂತ ಹೇಳ್ತಾರೆ. ಯಾವ 3 ರತ್ನಗಳು ಅಂದ್ರೆ, ಮೊದಲನೆಯ ರತ್ನ ಜಲಂ, ಎರಡನೇ ರತ್ನ ಅನ್ನಂ, ಮೂರನೆಯ ರತ್ನ ವಿದ್ಯಾ. ಇಲ್ಲಿ ಕೂತ್ಕೊಂಡಂಥವ್ರು ಎಲ್ಲರಿಗೂ ಬೇಕು ಇವು. ಮನುಷ್ಯ ಬದುಕುವುದಕ್ಕೆ ಮೊದಲು ಏನು ಬೇಕು ಅಂದ್ರೆ ನೀರು ಬೇಕು. ಈಗ ಯಾರ ಪ್ರಾಣ ಬಿಡಕತ್ತಾರಂತ ತಿಳ್ಕೊಂಡು ಹಾಸಿಗೆ ಮೇಲೆ ಮಲಗಿರ್ತಾರ ಅಥವಾ ದವಾಖಾನೆಗಾರ ಮಲ್ಕೊಂಡಿರ್ತಾರ. ಅವನು ಸುಮಾರು ಒಂದು 100-200 ಕೋಟಿ ರೂಪಾಯಿ ಗಳಿಸ್ಯಾರ. ಮನ್ಯಾಗ ಟ್ರೆಜರಿ ತುಂಬ ಬರೇ ಬಂಗಾರದ ಸಾಮಾನುಗಳನ್ನೇ ಒಟ್ಟ್ಯಾರ. ಟ್ರೆಜರಿ ತುಂಬ ಬರೇ ರೊಕ್ಕದ ಕಟ್ಟುಗಳನ್ನೇ ಇಟ್ಟಾರ. ಇಷ್ಟೆಲ್ಲ ಸಂಪತ್ತು ಅವರ ಮನೆಯೊಳಗ ತುಂಬಿಕೊಂಡಿದ್ರು ಅಂತ್ಯ ಕಾಲದೊಳಗ ಬಂದಂತ ಮಕ್ಕಳು ಮುಂದೆ ಕೂತ್ಕೊಂಡಾಗ ಅಲ್ಲಿ ಸೇರಿದಂತ ಹಿರಿಯರು ಹೇಳ್ತಾರ, ಇನ್ನೇನು ಪ್ರಾಣ ಹೋಗುವ ಸಮಯದ ಆ ಸಮಯದಲ್ಲಿ ಅವನ ಬಾಯಿಯೊಳಗೆ ಏನ್ ಹಾಕ್ಬೇಕಂತಾರ, ಕೊನೆಯದಾಗಿ ಅವ್ರಿಗೆ ಏನ್ ಕುಡಿಸ್ಬೇಕಂತಾರ,
ನಾವು ಹುಟ್ಟಿದಾಗಿನಿಂದ ಸಾಯುವ ಪರ್ಯಂತರವಾಗಿ ನಮ್ಮನ್ನ ರಕ್ಷಣೆ ಮಾಡುವಂತ ಮೊದಲನೆಯ ಸಂಪತ್ತು ಯಾವುದು ಅಂದ್ರೆ ಅದು ನೀರೆಂಬ ಸಂಪತ್ತಾದ ಕಾರಣದಿಂದ ಬಂಗಾರ ಗಳಿಸದೇ ಇದ್ರು ಚಿಂತಿಲ್ಲ, ಬೆಳ್ಳಿ ಗಳಿಸದೇ ಇದ್ರು ಚಿಂತಿಲ್ಲ, ಮನೆಯೊಳಗೆ ಹಣ ಇರದೇ ಇದ್ರು ಚಿಂತಿಲ್ಲ, ಊರು ನೀರಿನಿಂದ ಸಮೃದ್ಧಿಯಾಗಿರಬೇಕು ಅನ್ನೋದನ್ನ ನಾವೆಲ್ಲರೂ ಪ್ರತಿಯೊಬ್ಬರು ಮೊದಲು ತಿಳಿದುಕೊಳ್ಳಬೇಕು. ಎರಡನೇದು ನಮಗೆ ಬೇಕಾಗಿರುವಂತಹದ್ದು ಅನ್ನ. ಬೇಕಾದಷ್ಟು ಸಂಪತ್ತಿದ್ರು ಬಂಗಾರ ಬೆಳ್ಳಿ ತಿನ್ನಕ್ಕೆ ಬರುವುದಿಲ್ಲ. ತಿನ್ನಲಿಕ್ಕೆ ಬೇಕಾಗಿರುವಂತದ್ದು ಯಾವುದು? ಅನ್ನ. ಇಲ್ಲಿ ನೋಡಿ ಎಷ್ಟು ಚಂದ ಬರದಾರ ನೋಡ್ರಿ ವಾಕ್ಯ, ಚಿನ್ನಕ್ಕಿಂತ ಅನ್ನ ನೀರು. ಈ ಮಾತನ್ನು ನೆನ್ಪಿಟ್ಟುಕೊಂಡು, ಚಿನ್ನ ಅಂದ್ರೆ ಏನು? ಬಂಗಾರ. ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತದ್ದು ಯಾವುದು ಅಂದ್ರೆ ಅನ್ನ. ಇನ್ನು ಮೂರನೇದೊಂದು ಸಂಪತ್ತದೆ, ಅದು ವಿದ್ಯಾ. ನೀವೆಲ್ಲರೂ ಏನ್ ಸಂಪಾದನೆ ಮಾಡಕತ್ತೀರಲ್ಲ, ಬಹಳ ದೊಡ್ಡ ಸಂಪತ್ತು. ಯಾಕಂದ್ರೆ ದೊಡ್ಡ ಸಂಪತ್ತು ಅಂತಾರಂದ್ರೆ, ನ ಚೋರ ಹಾರ್ಯಂ ನಚ ರಾಜ ಹಾರ್ಯಂ. ನಿಮ್ಮ ಮನೆಯಾಗ ನೀವು ಸಾಲಿಗೆ ತಪ್ಪಿ ಒಂದು 500 ನೋಟ್ ಇಟ್ಕೊಂಡು ಹೋಗಿರಿ ಅಂತ ತಿಳ್ಕೋರಿ. ಮನೆಯಾಗ 500 ರೂಪಾಯಿ ಕೊಟ್ಟಾರ, ಅದನ್ನ ನೀವು ಪಾಟಿ ಚೀಲ ಇಟ್ಕೊಂಡು ಹೋಗಿ ಎಷ್ಟು ಸರಿ ಚೆಕ್ ಮಾಡ್ತೀರಿ ಅದನ್ನ? ಹಗಲಲ್ಲೇ ಲಕ್ಷ್ಯ ಎಲ್ಲ ಎಲ್ಲಿ ಇರ್ತದಂದ್ರೆ 500 ನೋಟ್ ಕಡೆಗೆ. ಬಹಳಷ್ಟು ಜನ ಮನೆಗಳು ಈ ಭೂಮಿಯ ಮೇಲೆ ಮತ್ಯಾರು ಇಲ್ಲ ಅನ್ನೋದನ್ನ ಈ ಸರ್ಕಾರದಲ್ಲಿ ನೆಲೆದು ಮನುಷ್ಯರಿಗೆ ಬದುಕಲು ಬೇಕಾಗಿರುವಂತದ್ದು ಮೊದಲು ಭೂಮಿ, ಆಮೇಲೆ ನೀರು, ಆಮೇಲೆ ಶುದ್ಧವಾದ ಗಾಳಿ, ಆಮೇಲೆ ಶುದ್ಧವಾಗಿರುವಂತಹ ವಾತಾವರಣ. ಇಷ್ಟಿತ್ತು ಅಂದ್ರೆ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತಾನೆ. ಅದನ್ನು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಅಂತ ಯೋಜನೆಯನ್ನ ರೂಪಿಸಿದ್ದಾರೆ. ಗ್ರಾಮದ ಪ್ರಥಮ ಪ್ರಜೆಯನ್ನ ಮೊದಲುಗೊಂಡು ಎಲ್ಲಾ ಗ್ರಾಮ ಪಂಚಾಯಿತಿಯ ಹಿರಿಯರು, ಜೊತೆಗೆ ನಾಡಿನ ಹಿರಿಯರು, ಭಾರತ ಸರ್ಕಾರ ಅದನ್ನೆಲ್ಲವನ್ನು ರೂಪಿಸುವ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಊರಿನ ಹಿರಿಯರಿಗೆ ಸೌಲಭ್ಯಗಳು ದೊರಕಲಿ ಎನ್ನುವಂತಹ ಇಚ್ಛೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ. ಬಹಳ ಸಮಯದಿಂದ ತಾವೆಲ್ಲರೂ ಗುರು ಷಣ್ಮುಖ ಬನ್ನಿ ನೋಡ್ರಿ. ಹಾಂ ರೀ.
ಎರಡು ಫ್ರೈ ಆಯ್ತದೆ ಎಣ್ಣೆ ಎರಡು ಫ್ರೈ ಆಯ್ತದೆ ಹಿಂದೆ ರೋಡ್ ಅಂದ್ರೆ ಹೇಳ ಕಡೆಗೆ ಬಂದ್ ಮಾಡಿಸ್ತೀನಿ. ಈಗ ಮಾಡಿದ ಸಲುವಾಗಿನೇ ಇದು ಬಿಟ್ಟು ನಿನ್ನೆ SP ಅವ್ರಿಗೆ ಹೇಳೀನಿ ಮಾಡಿಸ್ತೀನಿ ಸರಿ ಜಗ್ಗು. ಈಗ ಆಯ್ತಪ್ಪ ಅವ್ರು ಯಾವಾಗ ಬರೋದಿಲ್ಲ. 3 ತಾಸು ಕಾಯಿಸ್ತಾರೆ ಕೈಗಳು. ಬೈದಿನ ಮನೆ ಭಾಳ ಅವನಿಗೆ ದೊಡ್ಡವನಿಗೆ ಬೈದಿನ ಮಂತ್ರಿಗೆ ಸಾಯಂಕಾಲ ಬರ್ಬೇಕಪ್ಪ ಅಂತ ಹೇಳಿ ಬೈದಿನಿ. ಬರ್ತಾರೆ ಬಿಡ್ತಾರೆ ಸರಿಯಾದ ನಾನು ಮಾಡಬೇಡ ಅದನ್ನೇ ತೋರಿಸೋದ್ರಿ. ಇದು ಕೃಷ್ಣಾ ನದಿ ನೀರು ಕೊಡೋದಪ್ಪ ಜಲಧಾರೆ ಯೋಜನೆ ಮತ್ತೆ ಇದು ಕೂಡನೇ ಅದು ಒಂದೇ ಯೋಜನೆ ಎರಡು. ಈಗ ಇಲ್ಲಿ ನೋಡೋ ನೀ ಅರ್ಜಿ ಕೊಟ್ಟಿದ್ದಿ ಅದು ಕನ್ಫ್ಯೂಸ್ ಮಾಡಿಕೊಂಡು ನಾನು ಇವರಿಗೆ ಯಾರಿಗೆ ಖರ್ಗೆ ಅವರಿಗೆ ಪತ್ರ ಬರ್ತಿದ್ದೆ. ನಾನು ಕನ್ಫ್ಯೂಸ್ 3 ದಿನ ಅಡ್ಡಾಡಿ ಎಲ್ಲ ತಿಳ್ಕೊಂಬ शांतं सविद्यादेव भवारणदावम् उमानाथमिशं जराजन्मनाशं स्वयंज्योतिलिंगं नमामिष्टलिंगं जय मंगलम जय नमः पार्वती। ನೀವು
बोलो भारत माता की चांदनी फंक्शन हॉल का बड़ा धमाका ऑफर। 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।